ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ರಶ್ಮಿ ವಿನತ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಮಲೇಷ್ಯಾದ ಮಾರ್ಕೆಟ್ ಅಲ್ಲಿಗೆ ಬಂದಿದ್ದೀನಿ. ಸೂಪರ್ ಆಗಿರೋ ಹ್ಯಾಪನಿಂಗ್ ಪ್ಲೇಸ್ ಇದು. ಸೂಪರ್ ಸೆಕ್ಸಿ ಆಗಿರೋ ಹುಡುಗಿರಲ್ಲ, ಸೂಪರ್ ಆಗಿದ್ದಾರೆ. ಲೊಕೇಶನ್ ಕೂಡ ಆಸಮ್ ಆಗಿದೆ. ಫೋಟೋಸ್ ಎಲ್ಲ ತಗೊಳ್ಳೋದಕ್ಕೆ, ವಿಡಿಯೋಸ್ ಎಲ್ಲ ತಗೊಳ್ಳೋದಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು. ತೋರಿಸ್ತೀನಿ ನಿಮಗೆ. ಸೆಂಟ್ರಲ್ ಮಾರ್ಕೆಟಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನೋಡಿ, ನಿಮ್ಮ ಇಷ್ಟವಾದ ಫೋಟೋಗಳನ್ನ, ಮಕ್ಕಳು ಫೋಟೋಗಳನ್ನೆಲ್ಲ ಇಲ್ಲಿ ನೀವು ಫೋಟೋ ತೆಗೆದ್ಬಿಟ್ಟು ಅಲ್ಲಿ ಗೊಂಬೆಗಳ ಥರ ಮಾಡಿಕೊಂಡು ನಿಮ್ಮ ಇದರಲ್ಲಿ ಇಟ್ಕೋಬೋದು ಶೋಕೇಶಲ್ಲಿ. ಮತ್ತು ನೆನಪಿನ ವಸ್ತುಗಳನ್ನ ಇಲ್ಲಿ ಡ್ರಾ ಮಾಡಿಕೊಡ್ತಾರೆ. ನಿಮ್ಗೆ ಯಾರು ಪ್ರೀತಿ ಪಾತ್ರವಾಗಿರ್ತಾರೆ ಫ್ರೆಂಡ್ಸು, ಫೋಟೋ ಕೊಟ್ಟರೆ ಅದನ್ನ ಡ್ರಾ ಮಾಡಿಬಿಟ್ಟು ಅದನ್ನು ಕೊಡ್ತಾರೆ. ಅದನ್ನು ಕೂಡ ನಿಮ್ಮ ಮನೇಲಿ ಏನಕ್ಕೆ ಇಟ್ಕೊತೀರಾ ಅದನ್ನು ಕೂಡ What is this? This is to charge this foot. Energize the gemstone. Okay. So that will be it for Facebook. ನೋಡಿ, ಇದು ಸ್ಟೋನ್ ಅವರು ಬೈ ಮಾಡಿದ್ದಾರೆ. ಬೈ ಮಾಡಿರೋ ಸ್ಟೋನ್ಗೆ ಅವರು ಎನರ್ಜಿ ತುಂಬಿಟ್ಟು ಇವ್ರಿಗೆ ಕೊಡ್ತಾ ಇದ್ದಾರೆ. ಎನರ್ಜಿ ತುಂಬೋದು ಅಂತ ಅಂದರೆ ಒಂಥರ ಅವ್ರ ಅದ್ರಲ್ಲಿ ಏನಿರುತ್ತಲ್ಲ ಬಟ್ಲೆ ಒಳಗಡೆ ಸೌಂಡ್ ಮಾಡಿ ಎನರ್ಜಿ ತುಂಬ್ತಾ ಇದ್ದಾರೆ. ಇದು ಚೈನಾ ಟ್ರೆಡಿಷನ್. ನನಗೆ ಇವಾಗ ಒಂದು ಸೂಪರ್ ಆಗಿರೋ ಪ್ಲೇಸ್ ಬಂದಿದ್ದೀನಿ. ಹುಡುಗಿರಿಗೆಲ್ಲ ಇಷ್ಟ ಆಗುವಂಥ ನೈಲ್ಸ್. ಏನು ಗೊತ್ತಾ, ಇವಾಗೆಲ್ಲ ಟ್ರೆಂಡ್ ಆಗಿರೋದು. ನಮ್ಮ ಹತ್ರ ನೈಲ್ಸು ಒಂದೊಂದ್ಸಲ ಬೆಳ್ಸೋಕ್ಕಾಗಿಲ್ಲ ಅಂತಂದರೆ, ಇವಾಗ ನಾನು ನೆನ್ನೆ ಗಂಟ ನನಗೂ ಒಂದು ನೈಲ್ಸ್ ಉದ್ದ ಇತ್ತು, ಕಟ್ಟಾಗೋಯಿತು. ಆದರೆ ಇವಾಗ ಆರ್ಟಿಫಿಷಿಯಲ್ಸ್ ನೈಲ್ಸ್ ಬಂದಿದೆ ಅಲ್ಲ, ಅಲ್ಲಿ ಬಂದಿದ್ದೀನಿ. ಸೂಪರ್ ಆಗಿದೆ ಪ್ಲೇಸ್. ಎಲ್ಲ ಸೂಪರ್ ಆಗಿರೋ ನೈಲ್ಸ್ ಇದೆ. ಇದ್ದಾರೆ. ಮುಖ ನೋಡ್ಬಿಟ್ಟು ಅಲ್ಲೇ ಇನ್ಸ್ಟೆಂಟ್ ಆಗಿ ಡ್ರಾಯಿಂಗ್ ಮಾಡ್ತಾರಲ್ಲ, ಇದು ಸಖತ್ತಾಗಿ ಮಾಡ್ತಾ ಇದ್ದಾರೆ. ನಿಮ್ಮ
ಫೋಟೋ ಕೊಟ್ಟರೆ ಅದು ನಿಮ್ಮ ಫೋಟೋ ಹೆಂಗಿರುತ್ತೆ ಅದು ನೋಡಿಕೊಂಡು ಅಲ್ಲೇ ಡ್ರಾ ಮಾಡಿ ಕೊಡ್ತಾರೆ. ಹಾಯ್. ನೋಡಿ ಎಷ್ಟು ಸಿಮಿಲರ್ ಆಗಿ ಸೇಮ್ ಟು ಸೇಮ್ ಫೋಟೋನ ಆ ಥರ ಡ್ರಾ ಮಾಡೋದಕ್ಕೆ ಎಷ್ಟು ಅಂತ ನಿಮಗೆ ತೋರಿ. ಈ ಥರ ಡ್ರಾ ಮಾಡೋದಕ್ಕೆ 25, ಅದೆಷ್ಟು ಅಂತ ಹೇಳ್ತೀನಿ ರೀ. ಮತ್ತು ಇದಕ್ಕೆ 30 ಕಲರ್ ಮಾಡೋದಕ್ಕೆ, ಮತ್ತು ಕಪಲ್ ಮಾಡೋದಕ್ಕೆ 2 ಪರ್ಸನ್ ಮಾಡೋದಕ್ಕೆ 50. ಸೊ ಇದು ನಮ್ಮ ದೇಶದಲ್ಲಿ ಎಷ್ಟೊಂದು ಪೇಂಟರ್ಗಳಿದ್ದಾರೆ. ಯಾವ ಕರೆಕ್ಟಾಗಿ ಪೇಂಟ್ ಮಾಡಿದ್ರು ಅದಕ್ಕೆ ಒಳ್ಳೆ ಇದೆಲ್ಲ ಸಿಗೋದೇ ಇಲ್ಲ. ಅಲ್ಲಿ ಯಾರೂ ಪೇಂಟ್ ಮಾಡಿಸೋದೇ ಇಲ್ಲ. ಬೇರೆ ದೇಶದಲ್ಲಾದರೆ ಎಷ್ಟೊಂದು ಅಂದರೆ ಯಾವ ಥರ ಕೊಟ್ಬಿಟ್ಟು 10 ನಿಮಿಷದಲ್ಲಿ ಪೇಂಟಿಂಗ್ ಮಾಡಿಕೊಡ್ತಾರೆ ಅಂತಂದರೆ ಬಂದು ಎಲ್ಲ ನಿಂತ್ಕೊಂಡು ಅವರು ಪೇಂಟಿಂಗ್ ಮಾಡಿಸ್ಕೊತಾರೆ. ಸೊ ಇಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ. ಅಂದರೆ ಪೇಂಟರ್ಸ್ಗೆ ಇವಾಗ ತಾನೇ ಮ್ಯೂಸಿಕ್ ಅವ್ರನ್ನ ತೋರಿಸಿದ್ನಲ್ಲ, ಅವ್ರು ಮ್ಯೂಸಿಕ್ ಮಾಡಿ ಸುಮ್ಮನೆ ಅವ್ರು ಒಂದು ಡೆಮೋ ಕೊಟ್ಟರೆ ಅವ್ರು ಇನ್ನೇನು ಮಾಡೋದು ಬೇಡ, ಅದಕ್ಕೆ ಅವರೆಲ್ಲ ಎಷ್ಟೊಂದು ಸ್ಪಾನ್ಸರ್ ಮಾಡ್ತಾರೆ. ನಮ್ಮ ದೇಶದಲ್ಲಿ ಏನು ಮಾಡಿದ್ರು ಅಷ್ಟು ಈಸಿಯಾಗಿ ಬರೋಲ್ಲ. ಅದಕ್ಕೆಲ್ಲ ಒಂದು ಪ್ಲಾಟ್ಫಾರ್ಮ್ ಅಂತ ಅಂದ್ಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಮಾತ್ರ ದುಡ್ಡು ಬರುತ್ತೆ. ಇಲ್ಲಾದರೆ ಫಾರಿನಲ್ಲಿ ಎಲ್ಲ ಥರನೂ ಅರ್ನ್ ಮಾಡ್ಬೋದು, ಆಪರ್ಚುನಿಟಿ ಜಾಸ್ತಿ ಸಿಗುತ್ತೆ. ಕ್ಯಾಮ್ರಾ ಕ್ಲಿಕ್ಕಿಂಗ್ ಇದೆ. ನಾನು ಕಾಣಿಸ್ತಾ ಇದ್ದೀನ? ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಸೊ ದಿಸ್ ಇಸ್ ಮೀ. ಯಾವಾಗಲೂ ಒಂದು ಗೊಂಬೆ ಇಟ್ಕೊಂಡಿರ್ತಾರೆ ಗೊತ್ತಾ, ಅದು ವೆಲ್ಕಮ್ ಮಾಡೋದು, ಅದೊಂಥರ ಅಟ್ರಾಕ್ಷನು. ಅದ್ರೊಳಗಡೆ ಏನೇನೋ ಕಟ್ಟಿರ್ತಾರೆ, ಅದನ್ನ ನೋಡಿ ಎಷ್ಟು ಚೆನ್ನಾಗಿ ವೆಲ್ಕಮ್, ಕಮ್ ಕಮ್, ಹಲೋ, ಕಮ್ ಕಮ್ ಅಂತ ಅಂದ್ಬಿಟ್ಟು ಇದೆ. ನಾನು ಇಲ್ಲಿ ಹಾಕ್ತೀನಲ್ವಾ, ಹಾಕಾದ್ಮೇಲೆ ಒಂದು ವಾರ ಆದಮೇಲೆ ವಾಪಸ್ ಇಟ್ಕೊಬಿಟ್ಟಿರ್ತೀನಿ. ಯಾಕೆಂತಂದರೆ ಒಂದು ವಾರ ಅಷ್ಟು ಗಂಟನೂ ಕಾಯಲ್ಲ, ನಾನು ಸೇವ್ ಮಾಡಲ್ಲ. ಸೊ ಯಾರಾದರೂ ನಿಜವಾಗ್ಲೂ ಉಳಿತಾಯ ಮಾಡ್ತಾರಲ್ಲ ಅವ್ರು ಮಾತ್ರ ತಗೊಂಡು ಹೋಗ್ಬೋದು. ಯಾಕೆಂದರೆ ಅಗಲ ಇದೆ, ತೂತು ಅಗಲ ಇದ್ರೆ ವಾಪಸ್ ಬಂದ್ಬಿಡುತ್ತೆ. 1 for 78 ಅಂತ ಅಂದರೆ ಎಷ್ಟು ಅಂತ ತೋರಿಸ್ತೀನಿ ನೋಡಿ. ಈಗ ಮಲೇಷಿಯನ್ ಹೆರಿಟೇಜ್ ಅಂದರೆ KL, ನಾನಿರೋದು ಕೊಲಾಲಂಪುರಲ್ಲಿ. ಆ ಕೊಲಾಲಂಪುರದ್ದು ಸ್ಟೋರಿ ಹೆರಿಟೇಜ್ ಅಂತ ಅಂದರೆ ಹಿಸ್ಟ್ರಿನ ತೋರಿಸುವಂಥ ಪ್ಲೇಸ್ಗೆ ಬಂದಿದ್ದೀನಿ. ಬನ್ನಿ ತೋರಿಸ್ತೀನಿ. ಕೊಲಾಲಂಪುರ ಸ್ಟಾರ್ಟ್ ಆಗಿದ್ದು KL ಸ್ಟೋರಿ 1880ರಿಂದ ಈಗ 23 ಗಂಟೆ ಹಿಸ್ಟ್ರಿ ಎಲ್ಲ ಇದೆ ಇಲ್ಲಿ. ಮೇಯ್ನು ಯಾರಾದರೂ ಅದನ್ನ ನೋಡಬೇಕು ಅಂದರೆ ಇದರಿಂದ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಮೊಬೈಲಲ್ಲಿ ಕೂಡ ಸಿಗುತ್ತೆ. ಮತ್ತು ಇಲ್ಲಿ ಯಾವ್ಯಾವ ಥರ ಮೊದಲೆಲ್ಲ ಹೇಗಿತ್ತು, ಹಳೇ ಕಾಲದಲ್ಲಿ ಹೇಗಿತ್ತು, ಇವಾಗ ಹೆಂಗೆ ಚೇಂಜ್ ಆಗಿದೆ ಅನ್ನೋದನ್ನ ನಾನು ತೋರಿಸ್ತೀನಿ. ಇಲ್ಲಿ 1885ರಲ್ಲಿ ಈ ಥರ ಇತ್ತು. ಈ ಥರ ಒಂದೇ ಒಂದು ಮನೆ ಕಟ್ಟಿ ಇದು ಮಾಡಿದ್ರು. ಸೊ ಅದು ಮಾರ್ಕೆಟ್ ಅನ್ನೋ ಥರ ಮಾಡ್ಕೊಂಡಿದ್ರು. ಅದಾದಮೇಲೆ ಫಿಶ್ ಮಾರ್ಕೆಟು, ಮಟನ್ನು, ಚಿಕನ್ನು ಎಲ್ಲನೂ ಮಾರ್ಕೆಟು 1936ರಲ್ಲಿ ಪೇಸರ್ ಬಜಾರ್ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಆಯಿತು. ಮತ್ತು ಇವಾಗ 86ರಲ್ಲಿ ಸೆಂಟ್ರಲ್ ಮಾರ್ಕೆಟ್ ಅಂತ ಓಪನ್ ಆಗಿದೆ ನೋಡಿ. ಇದೆ ಪೇಸರ್ ಸೇನಿ ಅಂತ ಅಂದ್ಬಿಟ್ಟು ನಾನಿರೋ ಏರಿಯಾ ಮಲೇಷ್ಯಾದಲ್ಲಿ. ಇದು ಮಲೇಷ್ಯಾದ ಹಿಸ್ಟ್ರಿ. ಸೂಪರ್ ಆಗಿರೋ ಹ್ಯಾಂಡ್ ಮೇಡ್ ಬ್ಯಾಗ್ಸ್ ಇದೆ. ಹ್ಯಾಂಡ್ ಮೇಡ್ ಅಂತಂದರೆ ಕೈಯಲ್ಲೇ ಮಾಡಿರುವಂತಹ ಇದರಿಂದ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ, ಡಿಸೈನ್ ಆಗಿದೆ ಇವೆಲ್ಲ. ಅದ್ರ ಪ್ರೈಸ್ ಮಾತ್ರ ಎಷ್ಟು ಗೊತ್ತಾ? 3000, 129 ಇದು. ಆದರೆ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ಕಾಫಿ ಟೀ ಕುಡಿಯೋದಕ್ಕೆ ತೆಂಗಿನಕಾಯಿ ಚಿಪ್ಪಲ್ಲಿ. ಈಗ ನಮ್ಮ ಇಂಡಿಯಾದಲ್ಲೂ ಕೂಡ ತೆಂಗಿನಕಾಯಿ ಚಿಪ್ ಇಟ್ಕೊಂಡು ಏನೇನೋ ಮಾಡುವಂಥದ್ದು ಹೊಸ ಥರ ಎಲ್ಲ ಬಂದಿದೆಯಲ್ಲ. ಇದಕ್ಕೆಲ್ಲ ಎಷ್ಟು ಅಂತ ನಾನು ನಿಮ್ಗೆ ಹೇಳ್ತೀನಿ.
29. ಈ ತೆಂಗಿನಕಾಯಿ ಚಿಪ್ಪಿಂದ ಮಾಡಿರುವಂಥದ್ದು 29. ಇಂಡಿಯನ್ನಲ್ಲಿ ಎಷ್ಟು ಗೊತ್ತಾ? ತೆಂಗಿನಕಾಯಿ ಕಂಟದಿಂದ ಮಾತ್ರ ಮಾಡಿರೋದಲ್ಲ, ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲೂ ಇದೆ ತೆಂಗಿನಕಾಯಿ ಕಂಟಗಳಿಂದ ಮಾಡಿರುವಂಥದ್ದು. ಮತ್ತು ಇದು ಸೋರೆಕಾಯಿ ಬುಡ್ಡೆ ಬರುತ್ತಲ್ಲ, ಅದರಿಂದ ಮನೇಲಿ ಇಟ್ಕೊಳ್ಳುವಂಥ ಲ್ಯಾಂಪು, ಅಂದರೆ ನೈಟು ಬೆಳಗೋಕೊಂದು ಇದು ಬರುತ್ತಲ್ಲ ಆ ಥರ ಇಟ್ಕೊಂಡಿದ್ದಾರೆ. ಇವು ಕೂಡ 28, 25. ಮತ್ತು ಇನ್ನೊಂದು ತೆಂಗಿನಕಾಯಿ ನೋಡಿ, ಇದು ತೆಂಗಿನಕಾಯಿಂದು ಸಿಪ್ಪೆ. ಆ ಸಿಪ್ಪೆ ನೋಡೋದಕ್ಕೆ ಅಯ್ಯಪ್ಪ ಕೈಯಲ್ಲಿ ಇಟ್ಟರೆ ಇಲ್ಲಿ ಜಾರ್ಕೊಳ್ಳುತ್ತೆ, ಅಷ್ಟೊಂದು ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಪಾಲಿಶ್ ಎಲ್ಲ ಕೊಟ್ಬಿಟ್ಟು ಇದಕ್ಕೆ ಸೋಪು ಮತ್ತು ಇನ್ನೇನಾದರೂ ಇಟ್ಕೋಬೋದು. ಮತ್ತು ಹೂ ಗಿಡಗಳೆಲ್ಲ ಇಡ್ತೀವಲ್ಲ ಆ ಥರ ಇಟ್ಕೋಬೋದು. ಈ ಥರ ಏನಾದರೂ ಹಣ್ಣುಗಳು ಫ್ರೂಟ್ಸ್ಗಳು ಆಗಿರ್ಬೋದು. ಹೊಸದೆಲ್ಲ ನೋಡಿ ಫಾರಿನವ್ರಿಗೆ ಹೆಂಗೆ ತಲೆ ಬರುತ್ತೆ. ನಮ್ಮ ಇಂಡಿಯಾದಲ್ಲಿ ಇದನ್ನೆಲ್ಲ ತೊಗೊಂಡು ಬಿಸಾಕ್ತೀವಿ. ಇದಕ್ಕೆ ರೈಟ್ ಬಂದು 69. 69. ಹೆಂಗೆ ನೋಡಿದ್ರು 69. ಈ ಸಲ ಇಲ್ಲಿ ಫಾರಿನ್ ಟ್ರಿಪ್ ಬರೋಕ್ಕೆ ಮೊದಲು ಗೋಕರ್ಣ ಹೋಗಿದ್ದೆ. ಗೋಕರ್ಣದಲ್ಲಿ ಒಂದು ಬ್ಯಾಗ್ ನೋಡಿದೆ. ಯಾವ ಬ್ಯಾಗು ಗೊತ್ತಾ? ಸೇಮ್ ಬ್ಯಾಗು, ಇನ್ನೂ ಚೆನ್ನಾಗಿತ್ತು ಆ ಬ್ಯಾಗು. ಸೊ ಆ ಬ್ಯಾಗು ಅವರು 650 ರೂಪಾಯಿ ಹಾಕಿದ್ರು. ನಾವು 600 ರೂಪಾಯಿ ಕೇಳಿದ್ವಿ, ಅಂದರೆ 550 ರೂಪಾಯಿ ಕೇಳಿದ್ವಿ. ಅವರು 600 ರೂಪಾಯಿ ಕೊಡ್ತೀನಿ ಅಂತ ಅಂದರು. ನಾನು ತಗೊಂಡೇ ಇಲ್ಲ. ಬಟ್ ಇದೆಲ್ಲ ಟ್ರೆಂಡಿಂಗ್ ಇವಾಗ ಫಾರಿನಲ್ಲೆಲ್ಲ ನೋಡಿ. ಇದು 79. ಎಷ್ಟು ಗೊತ್ತಾ? 79 ಅಂತ ಅಂದರೆ ಈ ಪ್ರೈಸ್. ಓ ಮೈ ಗಾಡ್, ನಮ್ಮ ಇಂಡಿಯಾನೇ ಕಡಿಮೆ ಇಲ್ಲ, ಫಾರಿನಲ್ಲೇ ಎಲ್ಲ ಜಾಸ್ತಿ ನೋಡಿ, ತುಂಬ ಕಾಸ್ಟ್ಲಿ. ಈಗ ನಿಮಗೆ ಫುಲ್ ಮಲೇಷ್ಯಾನ ಒಂದೇ ಒಂದು ಪ್ಲೇಸಲ್ಲಿ ತೋರಿಸ್ತೀನಿ ಬನ್ನಿ. ಹೇಗೆ ನಾನು ನೋಡಿ ಫುಲ್ ಮಲೇಷ್ಯಾ ಒಂದೇ ಮೇಲ್ಗಡೆಯಿಂದ ರೆಕಾರ್ಡ್ ಮಾಡೋಕ್ಕಾಗಲ್ಲ ಅಲ್ವಾ, ಅವ್ರು ರೆಕಾರ್ಡ್ ಮಾಡಿರೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದೆ ಟ್ವಿನ್ ಟವರ್, ಅದು ಅಲ್ಲಿ ಹೋಗಿದ್ದೆ ನಾನು ಆಲ್ರೆಡಿ. ಟ್ವಿನ್ ಟವರು ಮತ್ತು ಮಸೀದಿ ಎಲ್ಲ ಇದೆ ಅಲ್ಲಿ ಇಲ್ಲಿರೋದು ಮಸೀದಿ. ನೋಡಿ ಇದು ಸುತ್ತಾ ಇರುತ್ತಲ್ಲ. ಮಲೇಷ್ಯಾನ ಒಂದೇ ಪ್ಲೇಸಲ್ಲಿ ನೋಡ್ಬಿಟ್ರಾ ಹೆಂಗೆ ನಾವು